ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಟೈರ್ ಫ್ಯಾಕ್ಟರಿಯಲ್ಲಿ ಹೊತ್ಕೊಂಡಿದ್ದಂತ ಬೆಂಕಿ ಇದರಿಂದಾಗಿ ಫ್ಯಾಕ್ಟರಿ ಧಗಧಗಿಸಿ ಹೊತ್ತಿ ಉರಿದಿದೆ. ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಕೈಗಾರಿಕಾ ಪ್ರದೇಶದಲ್ಲಿ ಆಗಿರುವಂತಹ ಅವಘಡ. ಲಕ್ಷಾಂತರ ಮೌಲ್ಯದ ಟೈರ್ಗಳು ಬೆಂಕಿಯಿಂದ ಸುಟ್ಟು ನಾಶವಾಗಿದ್ದಾವೆ. ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತ ಕಾರ್ಯ ನಡೆಸಲಾಗ್ತಾ ಇದೆ. ಆದರೆ ಬೆಂಕಿಯ ಕೆನ್ನಾಲಿಗೆ ತೀವ್ರವಾಗಿರುವಂತದ್ದು. ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಟೈರ್ ಫ್ಯಾಕ್ಟರಿಯಲ್ಲಿ ಬೆಂಕಿ ಹೊತ್ಕೊಂಡು ಧಗಧಗಿಸಿದೆ. ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ಕೈಗಾರಿಕಾ ಪ್ರದೇಶದಲ್ಲಿ ಆಗಿರುವಂತಹ ಅವಘಡ ಇದು. ಲಕ್ಷಾಂತರ ಮೌಲ್ಯದ ಟೈರ್ಗಳು ಬೆಂಕಿಯಿಂದ ಸುಟ್ಟು ನಾಶವಾಗಿದ್ದಾವೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ಟೈರ್ ಫ್ಯಾಕ್ಟರಿ. ಹೊರಭಾಗದಿಂದ ರೆಕಾರ್ಡ್ ಆಗಿರುವಂತಹ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದ್ದೀವಿ. ಫ್ಯಾಕ್ಟರಿ ಒಳಗಡೆ ಇದ್ದಂತಹ ಟೈರ್ಗಳೆಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದ್ದಾವೆ. ಈ ಅವಘಡಕ್ಕೆ ಏನು ಕಾರಣ ಅನ್ನೋದು ಸದ್ಯಕ್ಕೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಯ್ತಾ, ಆಕಸ್ಮಿಕವಾಗಿ ಆಗಿರುವಂಥದ್ದು, ಅಥವಾ ಬೇರೆ ಏನಾಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಟೈರ್ಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೈಯದ್. ಕೈಗಾರಿಕಾ ಪ್ರದೇಶದಲ್ಲಿ ಅಗ್ನಿ ಅವಘಡ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು, ಏನು ಕಾರಣ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ? ಹಾಗೆ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ? ಇದು ರಾಮನಗರ ಜಿಲ್ಲೆ ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೆದಿರುವಂತಹ ಘಟನೆ. ಈಗಾಗಲೇ ಬೆಂಕಿಯ ನಿಯಂತ್ರಣಕ್ಕೆ ಈಗಾಗಲೇ ತೆಗೆದುಕೊಳ್ಳಲಾಗಿರುವಂತದ್ದು. ಪ್ರಮುಖವಾಗಿ ಆ ಒಂದು ಏನು ರಮೇಶ್ ಅನ್ನಿರುವಂತವರಿಗೆ ಸೇರುವಂತಹ ಒಂದು ಟೈರ್ ಕಂಪನಿ. ಅದು ಟೈರ್ ಕಂಪನಿಯನ್ನ ಬಹಳ ರೀಸೈಕಲ್ ಮಾಡಿ ಅದನ್ನ ಮತ್ತೆ ಮಾರಾಟ ಮಾಡ್ತಿದ್ರು ಅನ್ನೋಂಥದ್ದು ಹೇಳಾಗ್ತಾ ಇದೆ. ಸೊ ಬಹಳಷ್ಟು ಪ್ರಮಾಣದಲ್ಲಿ ಆ ಟೈರ್ಗಳಲ್ಲಿ ಸಂಗ್ರಹಿಸಲಾಗಿತ್ತು. ಅದ್ರ ಪಕ್ಕದಲ್ಲೇ ಒಂದು ಟ್ರಾನ್ಸ್ಫಾರ್ಮರ್ ಇದೆ. ಸೊ ಆ ಟ್ರಾನ್ಸ್ಫಾರ್ಮರ್ ಕಿಡಿ ಏನಾದ್ರು ಹತ್ತಿ ಒಂದು ಘಟನೆಗೆ ಕಾರಣ ಆಯ್ತು ಅನ್ನುವಂಥದ್ದನ್ನು ಕೂಡ ಈಗ ಪೊಲೀಸರು ಆ ಒಂದು ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಂಜೆ ವೇಳೆ ಹತ್ತಿಕೊಂಡಂತಹ ಈ ಬೆಂಕಿ ಏನಿದೆ, ಬೆಂಕಿಯ ಕೆನ್ನಾಲಿಗೆ ನೋಡಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಹರಡಿತ್ತು. ಆಮೇಲೆ ಪಕ್ಕದಲ್ಲಿರುವಂತಹ ಬೇರೆ ಬೇರೆ ಕಂಪನಿಗಳು ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆತಂಕಗೊಂಡಿದ್ರು. ಯಾಕಂತಂದ್ರೆ ಅಷ್ಟು ದೊಡ್ಡ ಮಟ್ಟಿಗೆ ಆ ಬೆಂಕಿಯ ಕೆನ್ನಾಲಿಗೆ ಚಾಚಿತ್ತು. ಸೊ ಆ ನಿಟ್ಟಿನಲ್ಲಿ ಹತ್ತಾರು ಅಗ್ನಿಶಾಮಕ ಸಿಬ್ಬಂದಿಯ ವಾಹನಗಳಿದ್ದಾವೆ. ಆ ತತ್ಕ್ಷಣಕ್ಕೆ ಬಂದು ಆ ಬೆಂಕಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿರುವಂತಾಗಿ ಭಾರಿ ಅನಾಹುತ ಏನಿದೆ ಅದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆಗುವಂಥದ್ದು ತಪ್ಪಿದೆ ಅಂತ ಹೇಳಬಹುದು. ಆದ್ರೆ ಲಕ್ಷಾಂತರ ಮೌಲ್ಯದ ಏನು ಆ ಟೈರ್ಗಳಿದಾವೆ ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿರುವಂಥದ್ದು. ಪ್ರಮುಖವಾಗಿ ಏನು ಆ ಟ್ರಾನ್ಸ್ಫಾರ್ಮರ್ ಒಂದಿದೆ ಮತ್ತು ಕೆಮಿಕಲ್ ಕೆಲವೊಂದಿಷ್ಟು ಕಡೆಗಳೇ ಬಳಸಲಾಗುತ್ತೆ. ಸೊ ಅಲ್ಲಿ ಒಂದೇನಾದ್ರೂ ಸ್ಪಾರ್ಕ್ ಆಗಿ ಈ ಬೆಂಕಿಗೆ ಕಾರಣವಾಯ್ತಾ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ರವಿವಾರ ಕೂಡ ಆಗಿರೋದ್ರಿಂದ ಬಹಳಷ್ಟು ಜನ ಸಿಬ್ಬಂದಿಗಳು ಬಂದಿರಲಿಲ್ಲ. ಹಾಗಾಗಿ ಜೀವಹಾನಿಯ ಯಾವ ವರದಿ ಕೂಡ ಈಗಲೂ ಆಗಿಲ್ಲ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಮನುಷ್ಯರಿಗೆಲ್ಲ ಆಗಿಲ್ಲ. ಸೊ ಅದೃಷ್ಟವತ್ತು ಇವತ್ತು ಸಂಡೇ ಇರೋ ಕಾರಣಕ್ಕಾಗಿ ಸೊ ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸುಮಂತ್, ಧನ್ಯವಾದ ಸೈಯದ್ ನಿಮ್ಮೆಲ್ಲ ಮಾಹಿತಿಗಾಗಿ.